ಸೊ ನೀವು ಯಾವ ನಂಬಿಕೆ ಮೇಲೆ, ಯಾವ ಒಂದು ಕಾನ್ಫಿಡೆನ್ಸ್ ಮೇಲೆ ಇದು ಚೆನ್ನಾಗಿದೆ ಅಂತ ಬರೀತೀರಾ? ನಾನು ಬರೆಯೋ ಎಲ್ಲ ಪೋಸ್ಟಲ್ಲಿನೂ ನಾನು ಈ ಜಾಗಕ್ಕೆ ಹೋಗಿದ್ದೆ, ಇದನ್ನು ಟ್ರೈ ಮಾಡಿದೆ ಅಂತ ಮಾತ್ರನೇ ಇರುತ್ತೆ. ಆವ್ರೇಜ್ ಕಾಸ್ಟ್ ಅಂದರೆ ಇಲ್ಲಿ ಹೋದರೆ ನೀವು ಇಷ್ಟು ಖರ್ಚು ಮಾಡ್ತೀರಾ ಅಂತ ಇರುತ್ತೆ. ಅದು ಪರ್ಸ್ನಲ್ ಆಗಿ ನೀವು ಇಲ್ಲಿ ಹೋಗಿ ಅಂತ ನಾನು ಯಾವ ಬ್ಲಾಗಲ್ಲೂ ಬರೆಯಲ್ಲ. ಅದು ನನ್ನ ಅನಿಸಿಕೆ, ಅಭಿಪ್ರಾಯ. ಇಲ್ಲಿ ಚೆನ್ನಾಗಿತ್ತು, ನೀವು ಟ್ರೈ ಮಾಡ್ಬೋದು ಅಂತ ಮಾತ್ರನೇ ಇರುತ್ತೆ. ಹೋಗಿ ಅಂತ ಯಾವತ್ತೂ ರೆಕಮೆಂಡ್ ಮಾಡಲ್ಲ. ಬೆಂಗಳೂರು ಸರ್, ಒಂದು ಈ ವಿಚಾರ ನಾನು ಪ್ರತಿ ಸತಿ ನಾನು ಹೇಳ್ತೀನಿ, ಟೇಸ್ಟ್ ಇಸ್ ಸಬ್ಜೆಕ್ಟಿವ್. ಸೊ ನೀವು ಹೇಳ್ದಂಗೆ ನಿಮ್ಗೆ ಇಷ್ಟ ಆಗೋದು ನನಗೆ ಇಷ್ಟ ಆಗಲ್ಲ, ನನಗೆ ಇಷ್ಟ ಆಗೋದು ಇವ್ರಿಗೆ ಇಷ್ಟ ಆಗಲ್ಲ. ಆ್ಯಂಡ್ ಕೆಲವು ಕಡೆ ಆ ಟೇಸ್ಟ್ನ ಅಡಾಪ್ಟ್ ಮಾಡ್ಕೋಬೇಕು. ಆ್ಯಂಡ್ ಇದನ್ನು ಎಷ್ಟೋ ಜನ ಒಪ್ಪಲ್ಲ. ಏನಂದರೆ ಅಲ್ಲಿ ಚೆನ್ನಾಗಿಲ್ಲ ಅಂತಾರೆ. ದರ್ ಇಸ್ ಅ ಥಿಕ್ ಲೈನ್ ಬಿಟ್ವೀನ್ ಚೆನ್ನಾಗಿಲ್ಲ ಆ್ಯಂಡ್ ವಾಟ್ ಇಸ್ ದಟ್, ನನಗೆ ಇಷ್ಟ ಆಗಲಿಲ್ಲ. ಆ ಡೆಫಿನೇಷನ್ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಈಗ ಎಲ್ಲೋ ಈಗ ಒಂದು 10 ಜನಕ್ಕೆ ಇಷ್ಟ ಆಗೋ ಜಾಗದಲ್ಲಿ ಒಬ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಬೇಸಿಕ್ಲಿ ಅವ್ರಿಗೆ ಇಷ್ಟ ಆಗಿಲ್ಲ. ಅದು ಅವ್ರ ಪರ್ಸೆಪ್ಷನ್ ಏನಂದರೆ ಚೆನ್ನಾಗಿಲ್ಲ ಅಂತಾರೆ. ಆ್ಯಂಡ್ ಚೆನ್ನಾಗಿಲ್ಲ ಅನ್ನೋದಕ್ಕೆ ಎಷ್ಟು ರೀಸನ್ಸ್ ಗೊತ್ತಾ ಸರ್? ಈ ಒಂದು 10 years ಡೌನ್ ದ ಲೈನು ಸಾಕಷ್ಟು ನೋಡಿದೆ. ಒಂದು ಜಾಗಕ್ಕೆ ರೆಸ್ಟೋರೆಂಟ್ಗೆ ಹೋಗಿರ್ತಾರೆ, ಅಲ್ಲಿ ವೇಟಿಂಗ್ ಇತ್ತಂತೆ. ಈಚೆ ಬಂದ್ಬಿಟ್ಟು ಗೂಗಲ್ ರಿವ್ಯೂ ಅಲ್ಲಿ ಚೆನ್ನಾಗಿಲ್ಲ ಅಂತ ಬರೀತಾರೆ. ನೀನು ಟೇಸ್ಟ್ ಮಾಡಿದ್ಯಾ ಅಂದರೆ ಇಲ್ಲ ಮಾಡಿಲ್ಲ. ಏನಕ್ಕೆ ಮಾಡಲಿಲ್ಲ, ನನಗೆ ಟೇಬಲೇ ಸಿಕ್ಕಿಲ್ಲ ಅಂತಾರೆ. ಈ ಥರ ಉದಾಹರಣೆಗಳು ಸುಮಾರಿದೆ. ಸೊ ಒಂದು ಎಕ್ಸ್ಪೀರಿಯನ್ಸ್ ಬಂದು ಯಾವುದೇ ರೀತಿಯಿಂದ ಆದರೂ ಆಗಿರ್ಬೋದು, ಒಂದು ಆ್ಯಂಬಿಯನ್ಸಿಂದ, ಒಂದು ಸರ್ವಿಸಿಂದ. ಕೆಲವರು ಫುಡ್ಡೇ ಟೇಸ್ಟ್ ಮಾಡದೆ ಚೆನ್ನಾಗಿಲ್ಲ ಅಂತಾರೆ. ಆಮೇಲೆ ತುಂಬ ಡೀಪಾಗಿ ಅವ್ರನ್ನ ಕ್ವೆಶನ್ಸ್ ಕೇಳಿದಾಗ ಗೊತ್ತಾಗುತ್ತೆ ಅವ್ನು ಟೇಸ್ಟ್ನೇ ಮಾಡಿಲ್ಲ, ಅವ್ನ ಫ್ರೆಂಡ್ ಯಾರೋ ತಿಂದಿದ್ದಾನೆ ಅಂತ. ಅವ್ನ ಪ್ಯಾಲೆಟು ಇವ್ನ ಪ್ಯಾಲೆಟು ಕಂಪ್ಲೀಟ್ ಡಿಫ್ರೆಂಟ್ ಇರುತ್ತೆ.